ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎ.ಕೆ. ಶಂಕರ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ಕೊಡಗು, ಮಡಿಕೇರಿ ಈ ಸ್ಥಳಗಳ ಹೆಸರನ್ನ ಕೇಳಿದಾಗ ನಮಗೆ ಯೋಧರು ಕಣ್ಣ ಮುಂದೆ ಬರ್ತಾರೆ. ಇವತ್ತಿಗೂ ಕೂಡ ಸೇನೆಗೆ ಈ ಭಾಗದಿಂದ ಹೋಗೋರು ಬಹಳಷ್ಟು ಜನ ಇದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ಭಾಗಗಳಿಂದಲೂ ಕೂಡ ಸೇನೆಗೆ, ಭಾರತೀಯ ಸೇನೆಯ ಬೇರೆ ಬೇರೆ ಸೇವೆಗೆ ಹೋಗೋರು ಬಹಳಷ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಡಗು ಮೂಲದ ನಾಯಕ್ ಎ.ಕೆ. ಶಂಕರ್ ಅವರು ಭಾಗವಹಿಸಿ ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೋತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎ.ಕೆ. ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್. ಜೈ ಹಿಂದ್. ಶಂಕರ್ ಅವರೇ, ನೀವು ಕೊಡಗು ಮೂಲದಿಂದ ಬಂದವರು. ನಮ್ಗಾಗಲೇ ಕೊಡಗು ಅಂದ ತಕ್ಷಣ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯನವರು ಕಣ್ಮುಂದೆ ಬರ್ತಾರೆ. ಹಾಗೆ ಅಂಥ ನೂರಾರು ಸೈನಿಕರಿಗೆ ಜನ್ಮ ಕೊಟ್ಟಂಥ ಜಾಗ ಕೊಡಗು. ಈ ಹಿನ್ನೆಲೆಯೇ ನಿಮಗೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಸ್ಫೂರ್ತಿ ಆಯ್ತು ಹೇಗೆ? ಕೊಡಗು ಜಿಲ್ಲೆ ಕಾವೇರಮ್ಮನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು. ನಮಗೆ ನಾವು ಶಾಲಾ ದಿನಗಳಲ್ಲೂ ಕೂಡಿ ನಾವು ಅಭ್ಯಾಸ ಮಾಡ್ತಿರ್ಬೇಕಿದ್ರೆ ಜನರಲ್ ತಿಮ್ಮಯ್ಯನವರು, ಜನರಲ್ ಕರಿಯಪ್ಪನವರು, ಇನ್ನೂ ಹಲವಾರು ಮಹಾದಂಡನಾಯಕರಾಗದಂಥ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕರಿಯಪ್ಪನವರು, ಇವರು ನಮಗೆ ಒಂದು ಮಾರ್ಗದರ್ಶಕರು. ಕೊಡಗಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲೇ ನಮಗೆ ಸೇನೆ ಸೇರಬೇಕೆಂಬ ಹಂಬಲ. ಯಾಕಂದ್ರೆ ಕೊಡಗಿನಲ್ಲಿ ಪಕ್ಕದ ಮನೆಯಲ್ಲಿ ಒಬ್ರು ಮಿಲಿಟರಿಯವರಿದ್ದಾರೆ, ಆ ಕಡೆ ಮನೆಯವರು ಪ್ಯಾರಾಮಿಲಿಟರಿ ಫೋರ್ಸ್ ಅಲ್ಲಿ ಇದ್ದಾರೆ. ಮನೆಯಲ್ಲಿ ಕೆಲವೊಂದು ಜಾಗದಲ್ಲಿ ಮನೆಯಲ್ಲಿ 5 ಗಂಡು ಮಕ್ಕಳು ಇದ್ರೆ 5 ಗಂಡು ಮಕ್ಕಳು ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಹಾಗಾಗಿ ಕೊಡಗಿನಲ್ಲಿ ಒಂದು ನಾಲ್ನುಡಿ ಇದೆ. ಕೊಡಗಿನ ಹೆಣ್ಣು ಎತ್ತರೆ ಸ್ವರ್ಗ, ಗಂಡು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ. ಆ ರೀತಿ ಕೊಡಗಿನ ಮಣ್ಣಿನ ಗುಣವೇ ಒಂದು ಸೈನಿಕರ ನಾಡು ಅಂತ ಕೊಡಗನ್ನು ಕರೆಯುತ್ತಾರೆ. ಹೀಗೆ ಇವರೆಲ್ಲರ ಪ್ರೇರಣೆ ನಿಮ್ಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ತಂತು ಅಂತ. ಹೌದು. ನಿಮ್ಮ ಮೂಲ ವಿದ್ಯಾಭ್ಯಾಸ ಎಲ್ಲ ಕೊಡಗಿನಲ್ಲಿ ಆಯ್ತಾ? ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣ ಕೊಡಗಿನಲ್ಲಿ ಆಯಿತು. ಕೊಡಗಿನ ಪೊನ್ನಂಪೇಟೆಯಲ್ಲಿ ನನ್ನ 18ನೇ ವಯಸ್ಸಿಗೆ ನಾನು ಸೇನೆಗೆ ಸೇರಿಕೊಂಡೆ. ಸೇನೆಗೆ ಸೇರ್ಕೊಂಡಾದ್ಮೇಲೆ ಕೆಲವು ಫೀಲ್ಡ್ ಇರುತ್ತೆ. ಫೀಲ್ಡ್ ಅಂದ್ರೆ ಬಾರ್ಡರ್ ಏರಿಯಾದಲ್ಲಿ ಇರ್ತೀವಿ, ಫೀಸ್ ಏರಿಯಾ ಅಂದ್ರೆ ಸ್ವಲ್ಪ ಸಿಟಿ ಏರಿಯಾದಲ್ಲಿ ಬರ್ತೀವಿ. ಆ ಟೈಮಲ್ಲಿ ನಾವು ಡಿಗ್ರಿ ಮಾಡ್ಕೊಂಡಿದ್ದೀವಿ. ಪೊನ್ನಂಪೇಟೆ ತಾಲೂಕಾದ್ರೂ ಈ ಕಾಲಕ್ಕೂ ಚಿಕ್ಕ ಹಳ್ಳಿ ತರನೇ ಇದೆ. ಬಹಳ ಸುಂದರವಾದ ಜಾಗ. ಅಲ್ಲಿಂದ ನಿಮ್ಗೆ ಈ ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ಮೊದಲ ಮಾಹಿತಿ ಸಿಕ್ಕಿದ್ದು ಹೇಗೆ? ಸಾಧಾರಣವಾಗಿ ಅವಾಗ ನಮಗೆ ಬರೀ ನ್ಯೂಸ್ ಪೇಪರ್ ಮಾತ್ರ. ಕೊಡಗಿನಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತ ಗೊತ್ತಾಗುತ್ತೆ. ಕೊಡಗು ಪತ್ರಿಕೆ, ದಿನಪತ್ರಿಕೆಯಲ್ಲಿ ಮಡಿಕೇರಿಯಲ್ಲಿ ಇಂಥ ದಿನ ರ್ಯಾಲಿ ಇರುತ್ತೆ ಅಂತ ಇರುತ್ತೆ. ನಾವು ಅದಕ್ಕೆ ಮೊದಲೇ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್, ರನ್ನಿಂಗು, ನಾರ್ಮಲ್ ಆಗಿ ಯಾವ ರೀತಿ ತಯಾರಿ ಎಲ್ಲ ಆಗ್ಬೇಕು ಆ ರೀತಿ ತಯಾರಿ ಮಾಡ್ಕೊಳ್ತೀವಿ. ಆ ತರ ತಯಾರಿ ಮಾಡ್ಕೊಂಡು ಆದ್ಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಸೆಂಟರ್ ಅವರು ಬಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ರೀತಿಯಿಂದ ಡಾಕ್ಟ್ರು, ಮೆಡಿಕಲ್ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಕೊನೆಗೆ ರಾತ್ರಿ 8 ಗಂಟೆ ಟೈಮ್ಗೆ ನಮ್ಗೆ ಹೇಳಿದ್ರು, ನೀವು ಒಂದು 14 ಜನ ಸೆಲೆಕ್ಟ್ ಆಗಿದ್ದೀರಾ, ನೀವು ಇವತ್ತು ಸಾಯಂಕಾಲನೇ ನೀವು ಟ್ರೈನಿಂಗ್ ಸೆಂಟರ್ ಬೆಳಗಾಂಗೆ ಹೋಗ್ಬೇಕು ಅಂತೇಳಿ. ಆಗ ನಾನು ಅಲ್ಲಿಂದ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ ನಾ ಎಲ್ಲಿ ಹೋಗಿದ್ದೀನಿ ಹೇಗೆ ಅಂತ ಹೇಳಿ ಕೊನೆಗೆ ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಂನಲ್ಲಿ ಜಾಯಿನ್ ಆದ್ವಿ ನಾವು. ಹೀಗೆ ಪೊನ್ನಂಪೇಟೆಯಿಂದ ಬೆಳಗಾಮಿಗೆ ಹೋದ್ರಿ. ನಾವು ಸೇನೆಯ ವಿಚಾರ ತಗೊಂಡ್ರೆ ಬೆಳಗಾಂ ಕೂಡ ಅಷ್ಟೇ ಪ್ರಸಿದ್ಧವಾದ ಜಾಗ. ಹೌದೌದು. ನೀವು ನಂತರ ಅಲ್ಲಿ ತರಬೇತಿ ತಗೊಂಡು ಮರಾಠ ಲೈಟ್ ಇನ್ಫಂಟ್ರಿಯಲ್ಲಿ ಸೇರಿದ್ರಿ. ಹೌದು. ಮರಾಠ ಲೈಟ್ ಇನ್ಫಂಟ್ರಿ ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಅದು ಶಿವಾಜಿ ಮಹಾರಾಜರಿಂದ ಅದರ ಸ್ಫೂರ್ತಿಯಿಂದ
ಬಂದಂಥ ಒಂದು ಸೈನ್ಯ. ಹೌದು. ಹಾಗಾಗಿ ಇವತ್ತಿಗೂ ಕೂಡ ಮರಾಠ ಲೈಟ್ ಇನ್ಫಂಟ್ರಿ ಅಂತಂದ್ರೆ ರೋಮಾಂಚನ ಉಂಟು ಮಾಡುವಂತ. 1801ರಲ್ಲಿ ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತೇಳಿ ಜನ್ಮ ತಾಳಿದಂತಹ ನಮ್ಮ ಬೆಟಾಲಿಯನ್. ಮೊದಲು ಅದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇತ್ತು. ಆಮೇಲೆ ಇದಾಗಿ ಮೊದಲು ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತ ಕರಿಪಡ್ತಾ ಇತ್ತು. ಸುಮಾರು ಇದ್ದ ವಿಕ್ಟೋರಿಯಾ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಬ್ರಿಟಿಷ್ ಆರ್ಮಿಯವರು ಇದ್ದಾಗಲೇ ಕೂಡ ಅವ್ರ ಜೊತೆಲೂ ಕೂಡ ಒಳ್ಳೆ ಒಳ್ಳೆ ಮೆಡಲ್, ಮಹಾವೀರ್ ಚಕ್ರ, ಪರಮೇರು ಚಕ್ರ, ವೀರಚಕ್ರ ಇಂಥದ್ದೆಲ್ಲ ನಮ್ಮ ಮರಾಠ ಲೈಟ್ ಇನ್ಫೆಂಟ್ರಿ ಗೆದ್ದಿದೆ. ಲೈಟ್ ಇನ್ಫೆಂಟ್ರಿ ಪದಾತಿ ದಳ ಅಂದ್ರೆ ಭಾರತದಲ್ಲಿ ಒಂದು ಮಿಂಚಿನ ವೇಗದಲ್ಲಿ ನಡೆಯುವಂತಹ ಒಂದು ಬೆಟಾಲಿಯನ್ ರೆಜಿಮೆಂಟ್. ಹೌದು, ಅದಕ್ಕೆ ಶಿವಾಜಿ ಮಹಾರಾಜರೇ ಸ್ಫೂರ್ತಿ. ಯಾಕೆಂದ್ರೆ ಅವ್ರು ಹೇಗೆ ಯುದ್ಧದಲ್ಲಿ ಔರಂಗಜೇಬನಂತ ಒಬ್ಬ ಇವನನ್ನ ಹೇಗೆ ತಪ್ಪಿಸ್ಕೊಂಡು ಬರ್ತಾರಲ್ಲ ಅಲ್ಲಿ ಬಂಧನದಲ್ಲಿಟ್ಟಾಗ, ಅವೆಲ್ಲ ಕತೆಗಳನ್ನ ನಾವು ಕೇಳಿರ್ತೀವಿ. ನಾವು ಕೂಡ ಅದರಲ್ಲಿ ಅನುಭವಿಸಿದ್ದೀವಿ. ಶಿವಾಜಿ ಮಹಾರಾಜರು ಗೊರಿಲ್ಲಾ ಇದ್ದ ಭೂಮಿ, ಗೊರಿಲ್ಲಾ ವಾರ್ಫೇರ್ ಅನ್ನೋದ್ರಲ್ಲಿ ತುಂಬಾ ಪ್ರಖ್ಯಾತಿ ಪಡೆದ. ಯಾವುದೇ ಇದ್ರು ಕೂಡ ಶಿವಾಜಿ ಮಹಾರಾಜರಿಗೆ ತಾನಾಜಿ ಅಂಬ್ರೆ ಅಂತ ನಾವಲ್ ಸ್ಟಾಪ್ ನೇವಿ ಇದ್ರಲ್ಲೂ ಕೂಡ ಇದ್ರು. ಈ ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಮರಾಠ ಇನ್ಫೆಂಟ್ರಿ ಈ ಮಲ್ಕಂ ಯುದ್ಧಾಭ್ಯಾಸ ಮಾಡ್ತಾರೆ. ಅದರಿಂದ ತುಂಬಾ ಪ್ರೇರಣೆ ಆಗಿ ಗೊರಿಲ್ಲಾ ವಾರ್ಫೇರ್, ಜಂಗಲ್ ಗೊರಿಲ್ಲಾ ವಾರ್ಫೇರ್ ಅಲ್ಲಿ ತುಂಬಾ ಪರಿಣಿತಿ ಪಡೆದವರು. ಅದೇ ರೀತಿ ತರಬೇತಿ ನಿಮ್ಗೂ? ಹೌದು, ತರಬೇತಿ ಕೊಟ್ಟೇ ಕೊಡ್ತಾರೆ. ಹೇಗಿರುತ್ತೆ ತರಬೇತಿ ನಿಮ್ಗೆ? ತರಬೇತಿಯಲ್ಲಿ ಮೊದಲು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಎಲ್ಲಾ ರೀತಿಯ ಆರ್ಮ್ಸ್, ಎಲ್ಲಾ ರೀತಿಯ ವೆಪನ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಈಗ 9mm ಗನ್ ಅಂದ್ರೆ ಏನು, LMG ಅಂದ್ರೆ ಏನು, MMG ಅಂದ್ರೆ ಏನು, ಈ ರೀತಿ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ಗೆ ಇರುವಂತಹ ಒಂದು ವೆಪನ್ಸ್ಗಳು ಇವೆಲ್ಲ. ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಎಲ್ಲ ಫೈರಿಂಗ್ ಮಾಡಿ ಎಲ್ಲ ಆಗುತ್ತೆ. ನಂತರ ಜಂಗಲ್ ಕ್ಯಾಂಪ್ ಅಂತ ಬರುತ್ತೆ. ಜಂಗಲ್ ಕ್ಯಾಂಪ್ ಅಂತ ಬಂದಾಗ ಅದರಲ್ಲೂ ಕೂಡ ಕಾಡಿನೊಳಗಡೆ ಯಾವ ರೀತಿ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಬೇಕು, ಅವರೊಟ್ಟಿಗೆ ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಅವರೊಟ್ಟಿಗೆ ಯಾವ ರೀತಿ ಯುದ್ಧ ಮಾಡಬೇಕು, ಇದನ್ನೆಲ್ಲ ಮೊದಲು ಎಲ್ಲ ಟ್ರೈನಿಂಗಲ್ಲಿ ಆದ ಮೇಲೇನೆ ನಮ್ಮನ್ನ ಬೇರೆ ಕಡೆ ಬೆಟಾಲಿಯನ್ಗಳಿಗೆ ಡಿಪ್ಲಾಯ್ ಮಾಡ್ತಾರೆ. ಮೊದಲ ಪೋಸ್ಟಿಂಗ್ ಎಲ್ಲಾಯ್ತು ನಿಮಗೆ? ಮೊದಲ ಪೋಸ್ಟಿಂಗ್ ನಮ್ದು ಪಂಜಾಬ್ ಅಬೋಹರ್, ಅದಕ್ಕೆ ಸೆಮಿಫೀಲ್ಡ್ ಅಂತ ಕರೀತಾರೆ. ಅದು ಪಾಕಿಸ್ತಾನದ ಫಾಜಿಲ್ಕಾ ಬಾರ್ಡರ್ ಅಂತ ಬರುತ್ತೆ, ಬಹಳ ಹತ್ತಿರದ್ದು. ಅದರಲ್ಲೆಲ್ಲ ಮೊದಲು ಪೋಸ್ಟಿಂಗ್ ಆದ್ಮೇಲೆ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮನ್ನ ಡಿಪ್ಲಾಯ್ ಮಾಡಿಬಿಡ್ತಾರೆ. ಇದೇ ತರ ಮುಂದೆ ಇದೆಯಲ್ಲ ಅದೇ ತರ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಇರ್ತೀವಿ, ಗನ್ ಎಲ್ಲ ನೋಡ್ತೇವೆ, ಒಳಗಡೆ ನಮ್ಗೆ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ. ಎಲ್ಲ ರೀತಿಯಿಂದ ಮುಂದಿಂದು ಏನ್ ಮಾಡ್ಬೇಕು ನಮ್ಗೆ ಡ್ಯೂಟಿಯೊಳಗೆ ನಿರತರಾಗ್ತೀವಿ. ಯಾವಾಗ್ಲೂ ಸದಾ ಸನ್ನದ್ಧರಾಗಿರ್ಬೇಕು. 24 ಗಂಟೆ ಒಳಗೂ ಕೂಡ ನಮ್ದು ಇಂಟರ್ನಲ್ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದೆ. ನಮ್ಗೆ ಏನೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಏರಿಯಾನ ನಾವು ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಆಗಿರುತ್ತೆ. ಒಂದು 19ನೇ ವಯಸ್ಸಿಗೆ ನೀವು ಅಲ್ಲಿ ಹೋದ್ರಿ, ಚಿಕ್ಕವರು, ತುಂಬಾ ಉತ್ಸಾಹ ಇರುತ್ತೆ ನಿಜ. ಆದ್ರೆ ಆ ವಾತಾವರಣ ನೋಡಿ, ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತ ಗಡಿಯದು ಯಾವತ್ತು ಪ್ರಕ್ಷುಬ್ಧವಾಗೇ ಇರುವಂತಹ ಒಂದು ವಾತಾವರಣ ಅಲ್ಲಿ. ಈಗ ಹೇಗಿದೆ ಮತ್ತೆ ಅವಾಗ ಹೇಗಿದೆ? ಅವಾಗ ಏನು ಇರಲಿಲ್ಲ. ಪಾಕಿಸ್ತಾನ ಕಡೆಯವನು ಆ ಕಡೆ ಹೊಲ ಹೊಳ್ತಾ ಇರ್ತಾನೆ, ಇಂಡಿಯಾದವನು ಈ ಕಡೆ ಹೊಳ್ತಾ ಇರ್ತಾನೆ. ಮಧ್ಯದಲ್ಲಿ ಒಂದು ಪಿರಮಿಡ್ ತರ ಒಂದು ಕಲ್ಲು ಇರುತ್ತೆ. ಈ ಕಡೆ ಇಂಡಿಯಾ ಅಂತ ಬರ್ದಿರುತ್ತೆ, ಆ ಕಡೆ ಪಾಕಿಸ್ತಾನ ಅಂತ ಬರ್ದಿರುತ್ತೆ. ಇಷ್ಟೇ ವ್ಯತ್ಯಾಸ. ಮೊದಲು ಫೆನ್ಸಿಂಗ್ ಕೂಡ ಇರಲಿಲ್ಲ, ಏನಿಲ್ಲ. ಅವ್ರದ್ದು ದನ ಕರುಗಳು ಬಂದು ಈ ಕಡೆ ನೀರು ಕುಡಿತಿದ್ದೋ, ನಮ್ಮ ದನ ಕರುಗಳು ಹೋಗಿ ಆ ಕಡೆ ನೀರು ಕುಡಿತಿದ್ದೋ, ಈ ತರ ಎಲ್ಲ ಒಂದು ವ್ಯವಸ್ಥೆ ಇತ್ತು. ಈಗಿನ ಪರಿಸ್ಥಿತಿ ಎಲ್ಲ ಫೆನ್ಸಿಂಗ್ ಆಗಿದೆ, ವ್ಯವಸ್ಥಿತವಾಗಿ ನಡೆಯುತ್ತೆ. ಆದ್ರೂ ಫೈರ್ ಮಾಡೋದು ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ ಅಷ್ಟೇ. ಅಲ್ಲಿ ಎಷ್ಟು ಸಮಯ ಇದ್ರಿ ನೀವು? 3 ವರ್ಷ ಇದ್ದೆ ಅಲ್ಲಿ ಪಂಜಾಬ್ ಅಬೋರ್ ಫಾಜಿಲ್ಕಾ ಬಾರ್ಡರ್ ನಲ್ಲಿ. ಅಲ್ಲಿ 3 ವರ್ಷ ಐತೆ. ಹಾಗೆ 3 ವರ್ಷ ಪಂಜಾಬ್ ಗಡಿಯಲ್ಲಿ ನಿಮ್ಗೆ ಮೊದಲ ಅನುಭವಗಳು, ಸೈನ್ಯ ಅಂದ್ರೆ ಏನು, ಅಲ್ಲಿ ಹೇಗಿರ್ಬೇಕು, ಯಾವ ರೀತಿ ಶಿಸ್ತಿರ್ಬೇಕು, ಮತ್ತೆ ಹೇಗೆ ನಾವು ಸದಾ ಸನ್ನದ್ಧರಾಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸಿದಂತಹ ಒಂದು ಗ್ರೌಂಡ್ ನಿಮ್ಗೆ ಈ ಪಂಜಾಬ್ ಗಡಿ ಅಂತ. ಪಂಜಾಬ್ ಗಡಿಯಲ್ಲಿ ಗೊತ್ತಾಯ್ತು. ಮತ್ತೆ ನಾವು ಮೂಲತಃ ಕೊಡಗಿನವರು ಆದ್ರಿಂದ ನಾವು ಸ್ವಲ್ಪ ಹಾಕಿ ಆಟಗಾರರು, ಹಾಕಿ ಆಡೋದು ಪಂಜಾಬ್ನವರಿಗೂ ಹಾಕಿ. ಹಾಗಾಗಿ ನಾವು ಕೆಲವೊಮ್ಮೆ ಹಾಕಿ ಆಡ್ಲಿಕ್ಕೆ ಗ್ರೌಂಡ್ ಅಲ್ಲಿ ಅಲ್ಲಿ ಇಂಟರ್ ಬೆಟಾಲಿಯನ್ ಮ್ಯಾಚ್, ಆಮೇಲೆ ನಮ್ಮ ಒಳಗಡೆ ಕಾಂಪಿಟೇಷನ್ ಇರುತ್ತೆ. ಅದಕ್ಕೆಲ್ಲ ನಾವು ಆಡಿದ್ದೀವಿ. ಕೊಡಗಿನವರು ಹಾಗಾದ್ರೆ ನೀವು ಪಕ್ಕ, ಯಾಕೆಂದ್ರೆ ನಿಮ್ಗೆ ಹಾಕಿನೂ ಕೊಡಗಿನಲ್ಲೂ ಹಾಕಿ ಅಂದ್ರೆ ಬಹಳ ಹಾಕಿ ಆಟ. ನಾವು ನಮ್ಗೆಲ್ಲ ಮರದ ಕೊಂಬೆ ನೋಡಿ ಹಾಕಿ ಯಾವ ತರ ಇರುತ್ತೆ ಆ ತರದ್ದು ಕೊಂಬೆನ ಕತ್ತಿಸ್ಕೊಂಡು ಆಟ ಆಡಿದವ್ರು ನಾವು. ಹಾಗೆ ಪಂಜಾಬ್ ಗಡಿಯಿಂದ ಮುಂದಕ್ಕೆ ಎಲ್ಲಿ ಹೋದ್ರಿ ನೀವು? ಅಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ ಹೋದೆ. ವೆಸ್ಟ್ ಬೆಂಗಾಳಲ್ಲಿ
8 ಮೌಂಟನ್ ಡಿವಿಷನ್ಗೆ ನಮ್ಮ ಬೆಟಾಲಿಯನ್ ಪೋಸ್ಟಿಂಗ್ ಆಯಿತು. 8 ಮೌಂಟೇನ್ ಡಿವಿಷನ್ ಅಲ್ಲಿ ಹೋದ್ಮೇಲೆ ಮೊದಲು ಆ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ, ನಾವು ಹೋದ ತಕ್ಷಣ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅಲ್ಲಿ ಇದ್ದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಈಗ ನಮ್ಮದು ನಾವು ಎಲ್ಲೇ ಹೋಗ್ಬೇಕಿದ್ರು ಕೂಡ ನಮ್ಮ ಒಂದು ಸ್ಯಾಂಡ್ ಮಾಡೆಲ್ ಅಂತ ಇರುತ್ತೆ ನಮಗೆ. ಅಲ್ಲಿ ಕೂತ್ಕೊಂಡು ನಮ್ಮ ಸೀನಿಯರ್ಸು ನಮ್ಮ ಅಧಿಕಾರಿಗಳು ನಮಗೆ, ನೋಡಪ್ಪ ನೀವು ಇಲ್ಲಿದ್ದೀರಾ, ಆ ರೆಡ್ ಟೇಪ್ ಇದೆಯಲ್ಲ ಅದು ನಮ್ಮ ಗಡಿ ಗುರುತು, ಆ ಕಡೆಗೆ ಅದು ಚೈನಾ ಬಾರ್ಡರ್ ಬರುತ್ತೆ, ಈ ಕಡೆ ಸಿಕ್ಕಿಂ ಇರುತ್ತೆ, ಈ ಕಡೆ ನೇಪಾಳ ಇದೆ, ನಾವು ಇಂಥ ಪ್ಲೇಸಲ್ಲಿ ಇದ್ದೀವಿ, ನಿಮ್ಗೆ ಇಂಥ ಜಾಗ ಅಂತೇಳಿ ನಮಗೆ ಎಲ್ಲ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಮೂವ್ ಸ್ಕೀಮ್ ಅಂತ ಆಗುತ್ತೆ, ನಮ್ಮ ಬೆಟಾಲಿಯನ್ ಮೂವ್ ಆಗುತ್ತೆ. ಮೂವ್ ಆಗಿ ಅಲ್ಲಿ ಯುದ್ಧದಲ್ಲಿ ಏನು ಟ್ರೈನಿಂಗ್ ನಡೆಯುತ್ತೆ ಅದೇ ಟ್ರೈನಿಂಗ್ ಅಲ್ಲಿ ನಮಗೆ ಕೊಡಲಾಗುತ್ತೆ. ಮೊದಲು ಹೋದಾಗ ಅಲ್ಲಿಯೇ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಪೂರ್ತಿ ಬೆಟಾಲಿಯನ್ ಮೂವ್ಮೆಂಟ್ ಆಗುತ್ತೆ. ನಮ್ಮ ಬೆಟಾಲಿಯನ್ಗೆ ಒಂದು ಬ್ರಿಗೇಡ್ಗೆ 3 ಬೆಟಾಲಿಯನ್ಸ್ ಇರುತ್ತೆ. ಆ ಬ್ರಿಗೇಡ್ ಮೂವ್ ಆಗುತ್ತೆ. ಆ ಬ್ರಿಗೇಡ್ ಮೂವ್ ಆಗಿ ಆ ಟ್ರೈನಿಂಗ್ ಏರಿಯಾದಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ. ನಮ್ಮ ಬಹುಶಃ ಹೇಗಿದೆ ಈ ಜಾಗ ಅಂತ ಪರಿಚಯ ಮಾಡ್ಕೊಡೋದು ಪರಿಚಯ ಆಗುತ್ತೆ. ಅಂದ್ರೆ ಯುದ್ಧದ ಸಂದರ್ಭ ಬಂದಾಗ ಅಲ್ಲಿ ಹೇಗೆ ನೀವು ಅಲ್ಲಿ ಮುಂದಕ್ಕೆ ಹೋಗಬಹುದು ಅಥವಾ ಎಲ್ಲ ಅಡ್ಕೊಳ್ಬಹುದು, ಎಲ್ಲಿಂದ ವೈರಿಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ, ಇವೆಲ್ಲ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಈಗ ನಿಮ್ ಪಂಜಾಬ್ನಲ್ಲಿ ಇದ್ದಿದ್ದಕ್ಕೂ ಪಶ್ಚಿಮ ಬಂಗಾಳ ಅಥವಾ ಸಿಕ್ಕಿಂ ಗಡಿ ಭಾಗದ ಎರಡೂ ಬೇರೆ ಬೇರೆ ರೀತಿಯ ಹವಾಮಾನ ಆಯ್ತು, ಮತ್ತೆ ವೈರಿಗಳ ಆಕ್ರಮಣ ಕೂಡ ಬೇರೆ ರೀತಿ ಇರುತ್ತೆ. ಪಾಕಿಸ್ತಾನ ಗಡಿ ಒಂದ್ ಕಡೆಗೆ, ಇನ್ನೊಂದ್ ಕಡೆ ಚೀನಾ ಗಡಿ. ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತೆ ಸಿಕ್ಕಿಂ ಎರಡೂ ರಾಜ್ಯಗಳಿಂದ ಒಳಗಡೆ ನುಸುಳುವಂತಹ ಸಾಧ್ಯತೆ ಇರುತ್ತೆ. ಇದಿಷ್ಟನ್ನು ಕಾಯ್ಬೇಕಲ್ಲ. ಹೇಗಿತ್ತು ಇಲ್ಲಿ ಚೀನಾ ಆಕ್ರಮಣದ ಸಂದರ್ಭ ಹೇಗಿತ್ತು ಅಲ್ಲಿ? ನೋಡಿ, ಅಲ್ಲಿ ವೆಸ್ಟ್ ಬೆಂಗಾಳದ್ದು ಏನು ಅಂತಂದ್ರೆ ಅಲ್ಲಿ ಕೂಡ ಅಷ್ಟೇ ನಾವು ನೋಡಿದ್ದೀವಿ. ಇದರಲ್ಲಿ ಮೊದಲು ನಮ್ಮ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅಷ್ಟು ಒಳನುಸುಳಿಕೆ ಇರಲಿಲ್ಲ. ಆಮೇಲೆ ಪಶ್ಚಿಮ ಬೆಂಗಾಳ ಏನಾಗಿದೆ, ಒಂದು ಕಡೆ ಸಿಕ್ಕಿಂ, ಇನ್ನೊಂದು ಕಡೆ ನೇಪಾಳ, ಭೂತಾನ್, ಈ ಗಡಿ ಭಾಗನ ಹೊಂದ್ಕೊಂಡಿದೆ. ಹಾಗಾಗಿ ನಾವು ಪಶ್ಚಿಮ ಬಂಗಾಳದಲ್ಲಿ ಇದ್ದುಕೊಂಡು ನೆರೆಯ ಭೂತಾನ್ನಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಭೂತಾನ್ಗೂ ಚೈನಾಕ್ಕೂ ಏನು ಗಡಿ ಇದೆ ಆ ಗಡಿನ ಕೂಡ ನಾವು ಎಲ್ಲ ನೋಡಿ ಅಲ್ಲಿ ಕೂಡ ನಾವು ರಕ್ಷಣೆ ಮಾಡಬೇಕಾಗತ್ತೆ. ಈಗ ಭೂತಾನಲ್ಲಿ ಅಂತಂದ್ರೆ ಇದು ವಿದೇಶಿ ಸೇವೆ, ವಿದೇಶಿ ಸೇವೆ ಬಹಳ ಅಪರೂಪಕ್ಕೆ ಸಿಗುತ್ತೆ ಅನ್ಕೋತೀನಿ. ಹೌದೌದು. ಅಲ್ಲಿ ಇಂಟ್ರಾಟ್ ಅಂತ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಹೇಳಿ ನಾವು ಹೋದಾಗ ಅಲ್ಲಿ ಭೂತಾನ್ ಆರ್ಮಿ ಜೊತೆಯಲ್ಲಿ ನಮ್ಮ ಬೆಟಾಲಿಯನ್ ಇಂಡಕ್ಷನ್ ಆಗುತ್ತೆ. ಅಲ್ಲಿ ಹೋಗಿ ಭೂತಾನ್ ಆರ್ಮಿ ಜೊತೆ ಟ್ರೈನಿಂಗ್ ಮಾಡುತ್ತೆ. ಭೂತಾನ್ ಆರ್ಮಿ ಅವರು ಯಾವ್ಯಾವ ಜಾಗ ಗಡಿ ಇದೆ ಅವ್ರು ನಮ್ಗೆ ಅಲ್ಲಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಆ ಗಡಿ ಪ್ರದೇಶನ ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಪೂರ್ತಿ ವಶಕ್ಕೆ ತಗೊಂಡು ಅಲ್ಲಿ 62 ವಾರಲ್ಲಿ ಯಾರೆಲ್ಲ ಸತ್ತಿದ್ರು ಅವ್ರದ್ದು ಗನ್ನುಗಳು ಎಲ್ಲ ಹಾಕಿ ಒಂದು ಡಂಪ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಈಗಲೂ ಕೂಡ ನಾವು ಅಲ್ಲಿ ಹೋಗಿ ನೋಡ್ಬೋದು. ಅಂದ್ರೆ ಇದು ಜಾಯಿಂಟ್ ಟ್ರೈನಿಂಗ್ ವಿದೇಶಿ ಸೇವೆ ಆಗಿರೋದ್ರಿಂದ ಇಂಡಿಯನ್ ಗವರ್ಮೆಂಟ್ ಭೂತಾನ್ ಗವರ್ಮೆಂಟ್ ಇಂದ ಅದು ಒಂದು ಅಗ್ರಿಮೆಂಟ್ ಇದೆ. ಅಂದ್ರೆ ಸ್ನೇಹ ರಾಷ್ಟ್ರಗಳು ಏನಿರುತ್ತೆ ಆ ರಾಷ್ಟ್ರಗಳಲ್ಲಿ ಹೀಗೆ ನಡೆಯುತ್ತೆ ಅಂತ. ಈ ಭಾಗದಲ್ಲಿ ಎಷ್ಟು ಸಮಯ ಇದ್ರಿ ನೀವು? ಅದೇ ವೆಸ್ಟ್ ಬೆಂಗಾಳಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ನಮ್ಗೆ 3 ವರ್ಷದ್ದು ಇದಿರುತ್ತೆ. ಹಾಗೆ ಅಲ್ಲಿ ಕೂಡ ಒಂದು 3 ವರ್ಷ 3 ಸೇರಿ ಭೂತಾನ್ ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಸೇರಿ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಇರುತ್ತೆ. ಇದೇ ಹೊತ್ತಿಗೆ ಇಲ್ಲಿ ಇನ್ನೊಂದು ಬರೋದು ಅಂತಂದ್ರೆ ನೇಫಾ ಭಾಗ, ಅದು ಈಶಾನ್ಯ. ಈಗ ನೀವು ಗಲ್ವಾನ್ ಕಣಿವೆಯಲ್ಲಿ ಘರ್ಷಣೆ ಆಯ್ತು. ಹೌದು. ಅದೇ ಈ ಭೂತಾನ್ ಇದೆಯಲ್ಲ, ಭೂತಾನ್ ಅರುಣಾಚಲ್ ಪ್ರದೇಶ ನೇಫಾ ಈಸ್ಟಿಂಗ್ ಫಾರ್ವರ್ಡ್ ಲೈನ್ ಅಂತ ಹೇಳ್ತಾರಲ್ಲ, ಅದು ಮೊದಲು ಈಗ ಏನೋ ನಾಮ್ಯಾಂಗ್ ಅಂತ ಹೇಳ್ತಾರೆ, ಅದು ಬರ್ಮಾ ಬಾರ್ಡರ್ ಇತ್ತು. ಅದು ಮೊದಲಿಗೆ ಬರ್ಮೆ ಬಾರ್ಡರ್ ಎಲ್ಲ ಗುಡ್ಡ ಬೆಟ್ಟವಾದ ಕಾಡು ಪ್ರದೇಶಗಳು, ಅಲ್ಲೆಲ್ಲ ಬಹಳ ಎಕ್ಸ್ಟ್ರೀಮ್ ಎಲ್ಲ ಕಡಿಮೆ. ಅದು ಬಾರ್ಡರ್ ಆಗಿರೋದ್ರಿಂದ ನಾನು ಆವಾಗಲೂ ಹೇಳ್ದಲ್ಲ, ಪಿರಮಿಡ್ ರೀತಿ ಆಗಿನ ಕಾಲದಲ್ಲಿ ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅದೇ ಪಿರಮಿಡ್ ತರ ಕಲ್ಲಿರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ತಿದೆ, ಆ ಕಡೆ ಬರ್ಮಾ ಅಂತ ಬರ್ತಿದೆ. ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅಲ್ಲಿ ನೋಕ್ಟೆ ಮತ್ತೆ ತಾಂಕ್ಷೆ ಅಂತ ಹೇಳಿ ಬುಡಕಟ್ಟು ಜನಾಂಗದವರಿದ್ದಾರೆ ಅಲ್ಲಿ ಜನ. ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಅಲ್ಲಿ ಭಾಷೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಆಗುತ್ತೆ. ಕ್ಲಾಸಸ್ ನಡೀತದೆ, ಅವರೊಟ್ಟಿಗೆ ಯಾವ ತರ ಮಾತಾಡಬೇಕು ಏನು ಎಂತ ಎಲ್ಲ ಅದೇ ಭಾಷೆ ಅಲ್ಲಿ ತಿಳ್ಕೊಂಡು ಆದ್ಮೇಲೆ ನಮ್ಮ ಬೆಟಾಲಿಯನ್ ಅಲ್ಲಿ ಡಿಪ್ಲಾಯ್ ಆಗುತ್ತೆ. ಬೇರೆ ಒಂದು ಕಂಪ್ನಿ ಈ ಕಡೆ ಇದ್ರೆ ಇನ್ನೊಂದು ಕಂಪ್ನಿ ಆ ಕಡೆ, ಅವ್ರಿಗೇನು ಟಾಸ್ಕ್ ಕೊಟ್ಟಿರ್ತಾರೆ ಒಂದೊಂದು ಬೆಟ್ಟ ಯಾವ್ಯಾವ್ದು ಬೆಟಾಲಿಯನ್ ಕಂಪ್ನಿಗಳಂತ ಇರುತ್ತೆ. ಹೀಗೆ ಈ ಟಾಸ್ಕ್ಗಳು ಬಹಳ ಮುಖ್ಯ ಅಲ್ವಾ? ಆ ಟಾಸ್ಕ್ಗಳನ್ನ ಮೊದಲೇ ಅರ್ಥ ಮಾಡಿಸೋದು,
ಆನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋದು. 2 ಪಾರ್ಟ್ ಇರುತ್ತೆ ಇಲ್ಲಿ. ಈಗ ಚೈನಾ ಅಥವಾ ಬರ್ಮಾ ಇವ್ರ ಮಧ್ಯದಲ್ಲಿ ಟೆರರಿಸ್ಟ್ಗಳಿದ್ದಾರೆ. ಆ ಟೆರರಿಸ್ಟ್ಗಳು ಬಂದು ಅಲ್ಲಿ ಲೋಕಲ್ ಜನರಿಗೆ ಅವರಿಂದ ರೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು, ತಮಗ್ ಬೇಕಾದನ್ನ ಹೆದರಿಸಿ ಬೆದರಿಸಿ ಮಾಡ್ತಾರೆ. ಅವರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ತರ ಬಂದು ಇದು ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ. ಅವಾಗ ಅವ್ರ ರಕ್ಷಣೆಗೆ ನಮ್ಮ ಆರ್ಮಿ ಹೋಗುತ್ತೆ. ಆದ್ರೂ ಕೂಡ ಅವರೆಲ್ಲ ಬಂದು ಟೆರರಿಸ್ಟ್ ಗ್ರೂಪ್ಗಳು ತುಂಬಾ ಇದೆ. ಈಗ ಅಸ್ಸಾಂ ಉಲ್ಫಾ ಆಗಿದೆ, ಮಿಜೋರಂ ಲಿಬರೇಷನ್ ಫ್ರಂಟ್, ನಾಗಾ ಲಿಬರೇಷನ್ ಫ್ರಂಟ್. ನಾವೆಲ್ಲ ನಾಗಾ ಲಿಬರೇಷನ್ ಫ್ರಂಟ್ ಜೊತೆ ಹೋರಾಡಿದವರು. ನಮ್ದು ಅದೇ ನೀವು ಶಿವಾಜಿ ಮಹಾರಾಜರು ಜಂಗಲ್ ವಾರ್ಫೇರ್ ಅಂತ ಹೇಳಿದ್ರಲ್ಲ, ಆ ತರದಲ್ಲಿ ಟ್ರೈನಿಂಗ್ ಅಲ್ಲಿ ಕಾಡೊಳಗೆ ಅವರೊಟ್ಟಿಗೆ ಹೋರಾಡಿದವ್ರು ನಾವು. ಅಲ್ಲಿ ಅನುಭವ ಹೇಗಿತ್ತು ನಿಮ್ಗೆ? ಅರುಣಾಚಲ್ ಪ್ರದೇಶದ ಗಡಿ ನೇಪಾದಲ್ಲಿ. ನೇಪಾ ಅಲ್ಲಿ ಇದು ತುಂಬಾನೇ ಒಂದು, ನಾವು ಕೊಡಗಿನಲ್ಲಿ ಕಾಡೊಳಗೆ ಬೆಳೆದವರು, ಹಾಗಾಗಿ ನಮ್ಗೆಲ್ಲ ಗೊತ್ತಿತ್ತು. ಆದ್ರೆ ಅಲ್ಲಿ ಕಾಡಿಗೂ ಈ ಕಾಡಿಗೂ ಬಹಳ ವ್ಯತ್ಯಾಸ ಇದೆ. ಆದ್ರೆ ಈ ಟೆರರಿಸ್ಟ್ಗಳು ತುಂಬಾನೇ, ನಾಗಲ್ ಲಿಬರೇಷನ್ ಫ್ರಂಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಿದ್ರೆ ಅದಕ್ಕೂ ಒಂದು ಸಪರೇಟ್ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಮುಗಿಸ್ಕೊಂಡೆ ಅಲ್ಲಿ ಹೋಗ್ಬೇಕು ನಾವು. ನಾಯ್ಕ್ ಎ.ಕೆ. ಶಂಕರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯ್ಕ್ ಎ.ಕೆ. ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.